ಹಲೋ ಬ್ಯೂಟಿಫುಲ್ ಸೋರ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಯಾವ ಪ್ಲೇಸಿಗೆ ಬಂದಿದ್ದೀರಿ ಅಂತ ರಿವೀಲ್ ಮಾಡೋ ಟೈಮ್. ನೆನ್ನೆ ಅಂತೂ ಕಂಪ್ಲೀಟ್ ಆಗಿ ಟಯರ್ಡ್ ಆಗಿ ಹೋಗಿದ್ವಿ. ಹೋಲ್ ಡೇ ಜರ್ನಿ ಇತ್ತು. ಸೊ ನಾವು ಬ್ಯಾಂಗ್ಳೂರಿಂದ ಬಂದಿದ್ದು ಅಬುದಾಬಿ ಏರ್ಪೋರ್ಟ್ಗೆ. ಅಲ್ಲಿ 2 ಅವರ್ಸ್ ಲೇ ಓವರ್ ಇತ್ತು. ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಬಂದಿರೋದು ಪ್ಯಾರಿಸ್ಗೆ. ಸೊ ಪ್ಯಾರಿಸ್ ಸೆಂಟರ್ ಸಿಟಿಯಲ್ಲಿ ನಾವು ರೂಮ್ ಮಾಡಿದೀವಿ. ರೂಮ್ ಬಂದು ತುಂಬಾನೇ ಚಿಕ್ಕದಾಗಿದೆ. ಸೊ ಇಲ್ಲಿ ಬೆಡ್ ಇದೆ ಅಂಡ್ ಇಲ್ಲಿ ಒಂದು ಲಾಕರ್ ಇದೆ. ಬಿಸಿ ನೀರಿಗೆ ಇದಿಟ್ಟಿದ್ದಾರೆ, ಬಟ್ ಬಿಸಿ ನೀರ್ ಇಟ್ಟಿಲ್ಲ. ಇದೆಲ್ಲ ಬಂದು ನಮ್ ಲಗೇಜಸ್ ಆಲ್ರೆಡಿ ಪ್ಯಾಕ್ ಮಾಡಿ ನಾವು ರೆಡಿಯಾಗಿ ಹೊರಡ್ತಾ ಇದೀವಿ. ಇವಾಗ ಎಕ್ಸಾಕ್ಟ್ ಆಗಿ ಟೈಮ್ ಬಂದು 8 o'clock ಅಂಡ್ ಇದು ಸಿಟಿ ಸೆಂಟರ್. ಸೊ ಈ ತರ ಸೆಂಟರ್ ಸಿಟಿಯಲ್ಲಿ ಇರೋದು ಇದು ಹೋಟೆಲ್. ಅಂಡ್ ವಾಶ್ರೂಮ್ಸ್ ಎಲ್ಲಾನು ಒಂದ್ ಸ್ವಲ್ಪ ನೋಡಿ. ಸೊ ಈ ರೀತಿ ಇದೆ. ಇಷ್ಟೇನೆ ಚಿಕ್ಕದಾಗಿದೆ ರೂಮು. ಅರೌಂಡ್ ನಮ್ಗೆ ಬಿದ್ದಿದ್ದು 8,000 ಅನ್ಸುತ್ತೆ ಪರ್ ಡೇಗೆ. 2 days ಇಲ್ಲೇ ಇರ್ತೀವಿ. ಅದಾದ್ಮೇಲಿಂದ ಬೇರೆ ಬೇರೆ ಕಂಟ್ರಿ ಹಂಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸೊ ಟೋಟಲ್ ಎಷ್ಟು ಕಂಟ್ರಿ ಟ್ರಾವೆಲ್ ಮಾಡ್ತೀನಿ ಎಲ್ಲಾನು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ತಡ ಮಾಡದೆ ಬನ್ನಿ ಪ್ಯಾರಿಸ್ ಟೂರ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಜಸ್ಟ್ ಹಾಗೆ ಒಂದು ಏನ್ ಮಾಡ್ತೀನಿ, ಕ್ವಿಕ್ ಫಿಟ್ ಚೆಕ್. ಸೊ ಇಲ್ಲಿ ಬ್ಯಾಗು, ಇದೊಂದು ಬ್ಯಾಗ್ ತಗೊಂಡಿದ್ದೀನಿ. ಇದ್ರಲ್ಲಿ ಬಂದು ಛತ್ರಿ, ಪಾಸ್ಪೋರ್ಟ್, ಅದಾದ್ಮೇಲಿಂದ ಪವರ್ ಬ್ಯಾಂಕ್ ಮೇನ್ ಆಗಿ, ಆಮೇಲೆ ನಂದು ಇದು ಏನಪ್ಪಾ ಇದು ಮೈಕ್, ಅದೆಲ್ಲ ತಗೊಂಡಿದ್ದೀನಿ. ಒಂದ್ ಗಾಗಲ್ಸ್ ಹಂಗೆ ಹಾಕೊಂಡ್ ಬಿಟ್ಟಿದ್ದೀನಿ. ನನ್ನ ಫೇವ್ರೆಟ್ ಹಿಯರಿಂಗ್, ದೊಡ್ಡ ರಿಂಗ್ಸ್ ಹಾಕಿದ್ದೀನಿ. ಕತ್ತಿಗೆ ನಾನು ಏನೋ ಹಾಕಿಲ್ಲ. ಅಂಡ್ ಇದು ಬಂದು ಎಜಿಯೋ ಆಪ್ ಅಲ್ಲಿ ತಗೊಂಡಿದ್ದು ಒಂದ್ ಡ್ರೆಸ್, ಹಳೇದೇನೆ. ಅಂಡ್ ಮಾಮೂಲಿ ನನ್ನ ಹೊಸ ವೈಟ್ ಶೂಸ್ ಹಾಕಿದ್ದೀನಿ. ಇದು ಕಚ್ಚಲ್ಲ ಅನ್ಕೊಂಡಿದ್ದೆ, ಆಲ್ರೆಡಿ ಕಚ್ಚಕ್ ಸ್ಟಾರ್ಟ್ ಮಾಡಿದೆ. ತುಂಬಾ ನಡೆಯಕ್ಕೆಲ್ಲ ಅಷ್ಟು ಕಂಫರ್ಟೇಬಲ್ ಅನ್ಸ್ತಾ ಇಲ್ಲ. ಯಾವ್ದು ಹಾಕೊಂಡ್ರು, ನಂಗೆ ಎಷ್ಟೇ ಜಾಸ್ತಿ ಹಾಕೊಂಡ್ರು ಎಷ್ಟೇ ಕಮ್ಮಿ ಹಾಕೊಂಡ್ರು ನನ್ಗೆ ಸ್ಲಿಪ್ಪರ್ ಅಲ್ಲಿ ಯಾವತ್ತೂ ಕಂಫರ್ಟ್ ಇಲ್ವೇ ಇಲ್ಲ. ಅದಾದ್ಮೇಲಿಂದ ಮಾಮೂಲಿ ಐ ವಾಚ್ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಬ್ಲಾಕ್ ಕಲರ್ ಒಂದ್ ಬ್ಯಾಂಗಲ್ ಹಾಕೊಂಡಿದ್ದೀನಿ. ಅಂಡ್ ಐ ನೀಡ್ ಟು ಶೋ ದ ಹೇರ್ ಸ್ಟೈಲ್. ಸೊ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಹೇರ್ಸ್. ಸೊ ಇದು ಒಂದು ನನ್ನ ಹೇರ್ ಸ್ಟೈಲ್. ಎಸ್, ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ಇದಿಷ್ಟು ನನ್ನ ಲುಕ್. 8 o'clockಗೆ ಇವಾಗ ನಾವು ಹೊರಡ್ತಾ ಇದೀವಿ. 2 days ಪ್ಯಾರಿಸ್ ಅಲ್ಲೇ ಇರ್ತೀವಿ. ಎಲ್ಲಿ ಹೋಗ್ತೀವಿ, ಏನೇನ್ ಕವರ್ ಮಾಡ್ತೀವಿ ಅನ್ನೋದನ್ನ ಕಂಪ್ಲೀಟ್ ನಾನು ವಿಡಿಯೋ ಮಾಡ್ತೀನಿ. ಸೊ ಹೋಪ್ಫುಲಿ ನಿಮಗೆಲ್ಲಾನು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ಇವಾಗ ನಾನು ಲಾಕ್ ಮಾಡ್ಕೊಂಡು ಕೆಳಗೆ ಹೋಗ್ತೀನಿ. ನೆಕ್ಸ್ಟ್ ಹೋಗೋ ಪ್ಲೇಸಿಗೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಬೈ. ಸೊ ಇವಾಗ ಬಂದು ಸಂಡೇ ಮಾರ್ನಿಂಗ್, ಆಲ್ಮೋಸ್ಟ್ 1 hour ಇಂದ ಇಲ್ಲೇ ಹಂಗೆ ಓಡಾಡ್ತಾ ಇದ್ವಿ. ಯಾವ ಅಂಗಡಿನೂ ಓಪನ್ ಇಲ್ಲ. ನಾವು ಓಡಾಡ್ತಾ ಇದ್ದಿದ್ದು ಸಿಮ್ಗೆ, ಬಟ್ ಬೇಡ ಅನ್ಬಿಟ್ಟು ಇಂಟರ್ನ್ಯಾಷನಲ್ ರೋಮಿಂಗ್ ತಗೊಂಡಿದೀವಿ. ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ನಾವು ಬಂದಿರೋದು. ಸೊ ಕಂಪ್ಲೀಟ್ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಇದೆ. ಆಲ್ಮೋಸ್ಟ್ 2 euros 2.5 euros ಒಂದೊಂದು ಕ್ರೋಸೋ. ಸೊ 2.2 ಅಂದ್ರೆ ಆಲ್ಮೋಸ್ಟ್ 220 rupees. 2.5 ಅಂದ್ರೆ 250 rupees ಬೀಳುತ್ತೆ. ನನಗೆ ಈ ತರ ಸೀರಿಯಸ್ಲಿ ಈ ಬ್ರೇಕ್ಫಾಸ್ಟ್ ಸೂಟ್ ಆಗಲ್ಲ. ಜಸ್ಟ್ ಹಂಗೆ ನೋಡೋಣ ಅಂತ ಬಂದ್ವಿ. ಸೊ ದೀಸ್ ಆರ್ ಆಲ್ ದ ಆಪ್ಷನ್ಸ್. ಇದು ಸ್ಪೈಸಿ ಎಗ್, ಇದೆಲ್ಲ ಬಂದು ಕೇಕ್. ಸೊ ಇಷ್ಟು ಆಪ್ಷನ್ ಕೇಕ್ ಅಲ್ಲಿ ಇದೆ. ಮೇಲ್ಗಡೆ ಮೇ ಬಿ ಆಮ್ಲೆಟ್ ತರ ಮಾಡಿದ್ದಾರೆ. ಇದು ಬಂದು ಬಟರ್ ಕ್ರೋಸೋ, ರೆಗ್ಯುಲರ್ ಕ್ರೋಸೋ. ಸೊ ಇದೆಲ್ಲ ಬಂದ್ರೆ ನಿಮ್ಗೆ 590 rupees 450 rupees ಆ ತರ ಇದೆ. ಒಂದೊಂದು ಮೇ ಬಿ ಇದನ್ನ ಡಾರ್ಟ್, ಅಷ್ಟು ಹೆಸರುಗಳು ಗೊತ್ತಿಲ್ಲ, ಬಟ್ ಎಷ್ಟೆಲ್ಲ ಆಪ್ಷನ್ಸ್ ಇದೆ. ಆಲ್ಮೋಸ್ಟ್ 500 rupees 400 rupees ಪರ್ ಪೀಸ್ ಬೀಳುತ್ತೆ. ಇವಾಗ ನಾವು ಎಂಟರ್ ಆಗಿರೋದು ಮೆಟ್ರೋ ಸ್ಟೇಷನ್ಗೆ. ಜಸ್ಟ್ ನಾವು ಪ್ಯಾರಿಸ್ ಅಲ್ಲಿ ನಾ ಹೇಳಿದಾಗೆ 2 days ಇರೋದ್ರಿಂದ 2 ಟಿಕೆಟ್ ನ ತಗೊಳ್ಳೋಣ ಅಂತ, ಅಂದ್ರೆ 2 days ಪಾಸ್ ತಗೊಳ್ಳೋಣ ಅಂತ. ಆಲ್ಮೋಸ್ಟ್ 12 euros ಪರ್ ಡೇ ಅಂತ. ಸೊ 2 daysಗೆ ಇನ್ನೂ ಕಮ್ಮಿ ಆಗ್ಬೋದು. ಮೇ ಬಿ 20 euros 2 days ಬರ್ಬೋದು. ಸೊ ನೋಡೋಣ. ಸೊ ಬಸ್ಸಲ್ಲಿ, ಟ್ರಾಮಲ್ಲಿ, ಟ್ರೈನಲ್ಲಿ ಯಾವ್ದ್ರಲ್ಲಾದ್ರೂ ಟ್ರಾವೆಲ್ ಮಾಡೋ ತರ ಪಾಸ್ನ ನಾವ್ ಇವಾಗ ತಗೊಂಡಿದೀವಿ. ಇದಕ್ಕೆ ನಾವು ಸ್ಪೆಂಡ್ ಮಾಡಿರೋದು 14 euros ಒಂದ್ ಕಾರ್ಡ್ಗೆ. 1 day ಮಾತ್ರ ವ್ಯಾಲಿಡಿಟಿ. ಸಂಡೇಗೆ ನಾವ್ ಇವಾಗ ತಗೊಂಡಿದೀವಿ. 11:59 ನೈಟ್ ತನಕನು ಈ ಕಾರ್ಡ್ ನ ಯೂಸ್ ಮಾಡ್ಕೋಬಹುದು. ಇವಾಗ ನಾವು ಬಂದಿರೋ ಫಸ್ಟ್ ಪ್ಲೇಸ್ ಸ್ಯಾಕ್ರಿ ಕೋಗೆ ಬಂದಿದೀವಿ. ಆಲ್ರೆಡಿ ಟೈಮ್ 10:18 ಇವಾಗ. ಜಸ್ಟ್ ನಮಗೆ ನಮ್ ಹೋಟೆಲ್ ಇಂದ ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ಸೊ ಹಂಗೆ ನಡ್ಕೊಂಡ್ ಬಂದ್ವಿ.
ಆಲ್ರೆಡಿ 6000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೀವಿ. 8 ಗಂಟೆಯಿಂದ ಇವಾಗ ತನಕ ಚೆಕ್ ಮಾಡಕ್ಕೆ ನೆಡ್ದಿ. ಸೊ ಇವಾಗ ನಾನು ನಿಮ್ಗೆ ಪ್ಲೇಸ್ ನ ತೋರಿಸ್ತೀನಿ. ಇದಕ್ಕೇನು ಕಂಪ್ಲೀಟ್ ಎಂಟ್ರಿ ಫೀಸ್ ಇಲ್ಲ, ಫ್ರೀ ಇತ್ತು. ಜಸ್ಟ್ ಬಂದ್ವಿ ಅರ್ಧ ಇವಾಗ ಹತ್ತಿದೀವಿ. ಕೆಳಗಡೆ ಹೇಗಿದೆ ಅಂತ ತೋರಿಸ್ತೀನಿ, ಮತ್ತೆ ಮೇಲ್ ಕೂಡ ಹೇಗಿದೆ ಅಂತ ತೋರಿಸ್ತೀನಿ. ನೋಡ್ಬೋದು, ಇಷ್ಟು ಹತ್ತಿದೀವಿ. ಕೆಳಗಡೆ ಈ ತರ ಕಾಣಿಸ್ತಾ ಇದೆ. ಕಂಪ್ಲೀಟ್ ನಮ್ ಬೃಂದಾವನ್ ಗಾರ್ಡನ್ ತರ ಇದೆ. ಇಲ್ಲಿ ಬಂದು ಒಂದ್ ಸ್ವಲ್ಪ ನೀರು, ಇಲ್ಲೊಂದ್ ಸ್ವಲ್ಪ ಇನ್ನ ಹತ್ಕೊಂಡು ಹೋದ್ರೆ ಇದು ಮೇನ್ ಅನ್ಸುತ್ತೆ. ಸ್ಯಾಕ್ರಿಕೋ, ಇದ್ರ ಹೆಸರು ಬಂದು ಸ್ಯಾಕ್ರಿಕೋ. ಅಂಡ್ ಇಲ್ಲೆಲ್ಲ ಬಂದು ಜಸ್ಟ್ ಸೀಟಿಂಗ್ ಏರಿಯಾ ಇದೆ. ಸೇಮ್ ಒಂದ್ ಸ್ವಲ್ಪ ನಮ್ KRS ಬೃಂದಾವನ್ ಗಾರ್ಡನ್ ತರ ಇದೆ. ಎಂಟ್ರಿನೂ ಟೋಟಲಿ ಫ್ರೀ ಇತ್ತು. ಸೊ ಇನ್ನೊಂದ್ ಚೂರ್ ಮೇಲ್ ಹೋಗೋಣ ಅಂತ ಹಾಗೆ ನಡ್ಕೊಂಡ್ ಬರ್ತಾ ಇದೀವಿ. ಇದೆಲ್ಲ ಬಂದು ಸ್ಟೆಪ್ಸ್. ಆಮೇಲೆ ಇನ್ನೊಂದು ಹೇಳ್ಬೇಕು, ಜಸ್ಟ್ ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ಈ ತರ ಏನೋ ಕಟ್ಟಿದ್ರು. ಬೇಡ 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 ಅಂದ್ರು ಆಫ್ರಿಕಾದವರು ಇಲ್ಲ 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 ಅಂತ ಕಟ್ಟಿದ್ರು. ದುಡ್ಡು ಕೇಳಿದ್ರು. ಆಮೇಲೆ ನಾವಿನ್ನ ಇದು ಮಾಡ್ಕೊಂಡಿಲ್ಲ, ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಲ್ಲ ಅಂದ್ಬಿಟ್ಟು ಬಂದ್ವಿ. ಸೊ ಫ್ರೀಯಾಗಿ ಈ ತರ ಏನೋ ಎಂಡಿ ಎಲ್ಲರ ಕೈಗೂ ಕೆಳಗಡೆ ಬಂದಿದ ತಕ್ಷಣನೇ ಕಟ್ತಾ ಇದ್ರು. ಒಂಥರ ಕೈಯೇ ಬಿಡ್ತಾ ಇಲ್ಲ. ಬೇಡ ಬೇಡ ಅಂದ್ರು ಭಯ ಆಗ್ತಾ ಇತ್ತು. ಬಟ್ ಓಕೆ, ಏನೂ ಮಾಡ್ಲಿಲ್ಲ. ಕಟ್ಬಿಟ್ಟು ಕಳ್ಸಿದ್ರು, ದುಡ್ಡು ಇಸ್ಕೊಂಡಿಲ್ಲ. ಅಂಡ್ ಇವಾಗ ನಾವು ಮೇಲ್ ಹತ್ಕೊಂಡು ಬಂದಿದೀವಿ. ದಿಸ್ ಅಂಡ್ ಪಾಯಿಂಟ್, ಹೆಸರೇ ಮರ್ತೋಯ್ತು ಈ ಪ್ಲೇಸ್ದು. ಚರ್ಚ್ ಅನ್ಸುತ್ತೆ. ಸೊ ಈ ತರ ಇದೆ. ಈ ಕಡೆ ಬಂದು ಒಂದು ಬೈನಾಕ್ಯುಲರ್ಸ್ ಇದೆ ನೋಡಕ್ಕೆ. ಅದು ಮೇ ಬಿ €1 ದುಡ್ಡು ಹಾಕಿದ್ರೆ ವರ್ಕ್ ಆಗುತ್ತೆ. ಇಲ್ಲಾಂದ್ರೆ ಏನು ಕಾಣಿಸ್ತಾ ಇಲ್ಲ. ಫುಲ್ ಬ್ಲ್ಯಾಕ್ ಕಾಣಿಸ್ತಾ ಇದೆ. ಕಂಪ್ಲೀಟ್ ಮೇಲಿಂದ ಇದು ಬಂದು ಕಂಪ್ಲೀಟ್ ವ್ಯೂ. ಸೊ ಈ ಜಾಗದಲ್ಲಿ ನೋಡ್ಬೋದು, ಕಂಪ್ಲೀಟ್ ಏನೇನೇನೋ ಬರ್ದಿ ಕೀಸ್ ಎಲ್ಲ ಹಾಕಿದ್ದಾರೆ ನೋಡಿ. ಲವ್ ಕೀ, ಮಾಮೂಲಿ ಕೀ, ಜಾಸ್ತಿ ಇರೋದೇ ಲವ್ ಸಿಂಬಲ್. ಮೇ ಬಿ ಅವ್ರ ಗಂಡ ಹೆಂಡತಿ ಹೆಸರು ಬರ್ಕೊಂಡು. ಇದು ಅದಕ್ಕೆ ಫೇಮಸ್ ಅನ್ಸುತ್ತೆ, ಅದಕ್ಕೆ ಅವರು ಇದನ್ನ ಸಹ ಕಟ್ಟಿದ್ರು. ಸೊ ಇಲ್ಲಿ ನೋಡಿ, ಕಡ್ಲೆ ಬೀಜ ಇದೆ. ಒಂದಕ್ಕೆ $3 ಚಿಕ್ಕದು. ದೊಡ್ಡ ತಗೊಂಡ್ರೆ €5, ಚಿಕ್ಕ ತಗೊಂಡ್ರೆ €3. ಬಟ್ ಇದು ಸ್ವೀಟ್ ಅಂತೆ. ಜಸ್ಟ್ ಟೇಸ್ಟ್ ಮಾಡೋಣ ಅಂತ. ಓ, ಚೇಂಜ್ ಇಲ್ಲ ನಮ್ಮ ಹತ್ರ. ಸೊ €50 ಕೊಟ್ವಿ, ಚೇಂಜ್ ಇಲ್ಲ, ಅದಕ್ಕೆ ಅವ್ರು ಕೊಡ್ಲಿಲ್ಲ. ಓಕೆ. ಇಲ್ಲಿ ನೋಡಿ, ಜಸ್ಟ್ ಇಲ್ಲಿ ನಿಂತಿದಾಗ ವಿಂಟೇಜ್ ಕಾರ್ ಇತ್ತು. ಆನ್ ಆಗಿದೆ ಮೈಕ್. ಸೊ ಫೋಟೋ ಬೇಕಾದ್ರೆ ತಗೋಬಹುದು ಅನ್ಸುತ್ತೆ, ಗೊತ್ತಿಲ್ಲ. ಇಲ್ಲೊಂದು ವಿಂಟೇಜ್ ಕಾರ್ ಇದೆ. ಅಂಡ್ ಯೆಲ್ಲೋ ಕಲರ್ ಒಂದು ವಿಂಟೇಜ್ ಕಾರ್ ಇದೆ. ಅಲ್ಲಿ ಏನು ಆಕ್ಚುಲಿ ಅವರು ಅದ್ ಕಡಲೆ ಬೀಜ ಕೊಡ್ಲಿಲ್ಲ ತಗೊಳಕ್ಕೆ, ಚೇಂಜ್ ಇಲ್ಲ ಅನ್ಬಿಟ್ಟು. ಸೊ ನೋಡಿ, ಅವ್ರು ಫೋಟೋ ತಕೊಡ್ತಾ ಇದಾರೆ. ಅವರೆಲ್ಲ ನಿಂತ್ಕೊಂಡು. ಆಕ್ಚುಲಿ ಕೇಳ್ದೆ, ನಾವುನು ಅದ್ರೊಳಗಡೆ ಇಟ್ಕೊಂಡು ಫೋಟೋ ತಗೊಬೋದಾ ದುಡ್ಡುಗ ಅಂತ. ಬಟ್ ಅದು ದುಡ್ಡುಗಲ್ಲ. ಆಕ್ಚುಲಿ ಯಾರು ಫೋಟೋ ಹೊಡ್ಕೊಡ್ತಾ ಇದಾರಲ್ವಾ, ಅವ್ರದ್ದು ಕಸ್ಟಮರ್ಸ್ ಅಂತೆ. ಇವರು ಜಸ್ಟ್ ಸಿಟಿ ಟೂರ್ ಮಾಡಿಸ್ತಾ ಇದಾರೆ ಈ ಕಾರಲ್ಲಿ. ಸೊ ಈ ಕಾರಲ್ಲಿ ಅವ್ರ ಫೋಟೋಸ್ ಎಲ್ಲ ತಗೊಂತಾ ಇದಾರೆ. ಸೊ ಇಲ್ಲಿ ಬೇಕಂದ್ರೆ ಒಳಗಡೆನು ಎಂಟ್ರಿ ಮಾಡ್ಬೋದು. ಇದು ಬಂದು ಚರ್ಚ್. ಬಟ್ ನಾವು ಒಳಗಡೆ ಎಂಟ್ರಿ ಹೋಗ್ತಾ ಇಲ್ಲ, ಜಸ್ಟ್ ಸ್ಟ್ರೀಟ್ಸ್ ನೋಡೋಣ ಅಂತ ಸ್ಟ್ರೀಟ್ಸ್ ಕಡೆ ಬಂದಿದೀವಿ. ಇದೆಲ್ಲ ಶಾಪಿಂಗ್. ಇಲ್ಲೇ ಇದೀನಿ. ಇದೆಲ್ಲ ಬಂದು ಕಂಪ್ಲೀಟ್ ಶಾಪಿಂಗ್ ಸ್ಟ್ರೀಟ್. ಮೇ ಬಿ ಏನಪ್ಪ, ಟೂರಿಸ್ಟ್ಗೆ ಅಂತ ಇರುತ್ತೆ, ಜಾಸ್ತಿನೇ ಇರುತ್ತೆ. ಸೊ ಜಸ್ಟ್ ಹಂಗೆ ನೋಡೋಣ ಅಂತ ಬಂದ್ವಿ. ಇಲ್ಲಿ ಸ್ಟ್ರೀಟ್ ಬಂದು ಕಂಪ್ಲೀಟ್ ಈ ತರ ಇದೆ. ಕಂಪ್ಲೀಟ್ ಶಾಪಿಂಗ್ ಏರಿಯಾ ಇದು. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಎಲ್ಲ ಒಳಗ್ ಬಂದ್ವಿ. ಕ್ಯಾಂಡಲ್ಸ್ ಸೋಪ್ಸ್ ಗೊತ್ತಿಲ್ಲ, ಮೇ ಬಿ ಸೋಪ್ಸ್ ಇರ್ಬೇಕು. ಸೊ ಕಂಪ್ಲೀಟ್ ಓಪನ್ ಆಗೇ ಇಟ್ಟಿದ್ದಾರೆ. ಹಂಡ್ರೆಡ್ಸ್ ಆಫ್ ಫ್ರೇಗ್ರೆನ್ಸಸ್ ಇದೆ. ಈ ಬಾಕ್ಸಿಗೆ ಹಾಕೊಡ್ತಾರೆ ಅನ್ಸುತ್ತೆ ತಗೊಂಡ್ರೆ. ಇದು ಎಲ್ಲ ಸೋಪ್ಸ್. ಯಾಕಂದ್ರೆ ಕ್ಯಾಂಡಲ್ ಆಗಿದ್ರೆ ಹಚ್ಚಕ್ಕೆ ಏನಾದ್ರೂ ಒಂದು ಕಡ್ಡಿ ತರ ಇರ್ತೈತೆ, ಆ ತರ ಇಲ್ಲ. ಕಂಪ್ಲೀಟ್ ಇದೆಲ್ಲ ಬಂದು ಸೋಪ್ಸ್. ಗಿಫ್ಟಿಂಗ್ ಪರ್ಪಸ್ಸಿಗೆ. ಪ್ರೈಸ್ ಮೇ ಬಿ ಆಚೆ ಹಾಕಿದ್ರು 21. ಒಂದು ಬಾಕ್ಸ್ ಅಲ್ಲಿ 4 ಸೋಪ್ಸ್ಗೆ €21 ಅಂತ ಹಾಕಿದ್ದಾರೆ. ಮೇ ಬಿ ಎಸ್, ದಿಸ್ ಒನ್. ಈ ತರ 4 ಸೋಪ್ಗೆ €21. ಸೊ ಇಲ್ಲಿಂದ ಬಂದು ಏನಾದ್ರು ಮನೆಗೆ ಗಿಫ್ಟ್ಗಳು ಕೊಡೋಕ್ಕೆಲ್ಲ ತಗೊಂಡು ಹೋಗ್ಬೇಕಂದ್ರೆ ತಗೊಂಡೋಗ್ಬೋದು. ಇದು €3 £3 ಇದು ಏನು ಗೊತ್ತಿಲ್ಲ. ಈ ತರ ಸೊಪ್ಪು ತರ ಇದೆ. ಒಳಗಡೆ ಬಂದಿದ್ದು ಫಸ್ಟ್ ಶಾಪ್. ಜಸ್ಟ್ ವಿಡಿಯೋ ಮಾಡೋಣ ಅಂತ ಬಂದೆ. ವಾವ್, ಪ್ಯಾರಿಸ್ ಡಿಸೈನ್ ಅಲ್ಲೂ. ಯಾಕಂದ್ರೆ ಸೋಪ್ಸ್ ಇದೆ, ಕ್ಯೂಟ್. ಇದೆಲ್ಲ ತುಂಬಾನೇ ಕ್ಯೂಟ್ ಆಗಿದೆ. ಪ್ಯಾಕ್ಡ್. ಸೊ ಗಿಫ್ಟಿಂಗ್ ಪರ್ಪಸ್ಗೆ ಇದೆಲ್ಲ ಒನ್ನಿಗೆ €3.
ಎರಡು ತಗೊಂಡ್ರೆ 3.5 €3.50, ಎರಡು ತಗೊಂಡ್ರೆ €6 ಆ ಥರ ಇದೆ. ಸೊ ಇವಾಗ ನಾವು ನೆಕ್ಸ್ಟ್ ಒಳಗಡೆ ಫ್ಲಾಶ್ ಆಗ್ತಾ ಇದೆ ಲೈಟ್. ಸೊ ಕ್ಯಾಂಡೀಸ್ ಕಂಪ್ಲೀಟ್. ಸೊ ಸೋಂಪಾ ಪುಡಿ ತರ ಇದೆ, ಇದು ನೋಡ್ಬೋದು. ಆದ್ರೆ ಮ್ಯಾಶ್ ಮೆಲೋ ಅನ್ಕೊಂಡೆ, ಬಟ್ ಗಟ್ಟಿ ಇದೆ. ಇದೆಲ್ಲ ಬಂದು ಕ್ಯಾಂಡೀಸ್, ನೋ ಟೇಸ್ಟ್. ಸೊ ಟೇಸ್ಟ್ ಕೊಡಲ್ವಂತೆ, ಬೇಕಂದ್ರೆ ಬೈ ಮಾಡ್ಬೋದು. ಸೊ ಈ ತರ ಎಲ್ಲ ವೆರೈಟೀಸ್ ಆಫ್ ಇದೆಲ್ಲ ಬಂದು ಕ್ಯಾಂಡೀಸ್. ಸುಮ್ಮನೆ ಒಂದ್ ಎತ್ಕೊಂಡ್ಬಿಟ್ಟೆ ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ. ಜಸ್ಟ್ ಆಚೆ ಕಡೆಗೆ ಒಂದ್ ಎತ್ಕೊಂಡ್ ಬರ್ತಾ ಇದೀನಿ, ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ. ಆಕ್ಚುಲಿ ತಗೊಳಂಗಿಲ್ಲ ಅಂದ್ರು ಒಂದೇ ಒಂದು ಆರೆಂಜ್ ತರದ್ದು, ಇದು ನಮ್ ಕಡೆ ಸಿಗುತ್ತಲ್ವಾ ಚಿಕ್ಕದು, ಆ ತರ ಇದೆ. ಸೇಮ್ ಅದೇ ಟೇಸ್ಟ್, ಆರೆಂಜ್ ಫ್ಲೇವರ್, ಚೆನ್ನಾಗಿದೆ. 100 ಗ್ರಾಮ್ಸ್ಗೆ €9 ಅಂತೆ. ಜಸ್ಟ್ ಎಲ್ಲಾನು ಮಿಕ್ಸ್ ಅಲ್ಲಿ ತಗೊಳ್ಳೋಣ ಅಂತ ಇದೀವಿ, ತಗೋತೀವಿ ಇವಾಗ ಒಳಗಡೆ. ಇಲ್ಲಿ ನೋಡಿ ಪೇಂಟಿಂಗ್ ಮಾಡ್ತಾ ಇದಾರೆ ಇವ್ರು. ಇಲ್ಲಿ ನಿಂತಿರೋದ್ನ ಇವರು ಆನ್ ಸ್ಪಾಟ್ ಪೇಂಟ್ ಮಾಡ್ತಾ ಇದಾರೆ. ಗೊತ್ತಿಲ್ಲ ಎಷ್ಟು ದುಡ್ಡು ಅಂತ. ಅಕಸ್ಮಾತ್ ಕೇಳಿದ್ರೆ ಮಾಡ್ಸಿ ಅಂತ ಇಟ್ಕೋತಾರೆ ಅನ್ಸುತ್ತೆ, ಸೊ ಕೇಳಲ್ಲ. ಸೊ ಇಲ್ಲೆಲ್ಲ ಕಂಪ್ಲೀಟ್ ಕೆಫೆಗಳಿದೆ. ಲೈನ್ಕ್ಕೂ 4 ರಿಂದ 5 ಕೆಫೆ ಇದೆ. ಜಸ್ಟ್ ನಾವ್ ಒಂದ್ ಕೆಫೆಗೆ ಇದ್ ಮಾಡ್ತಾ ಇದೀವಿ. ನೋಡಿ ಇದೆಲ್ಲ ರಿಯಲ್ ಫ್ಲವರ್ಸ್. ಇಲ್ಲಿ ತುಂಬಾನೇ ಈ ತರ ಫ್ಲವರ್ಸ್ ಏನೇ ಜಾಸ್ತಿ ಮಾಡಿ ಮೇಲೆಲ್ಲ ಫ್ಲವರ್ಸ್ ಬರ್ದಿರ್ತಾರೆ. ಸೊ ಇಲ್ಲೆಲ್ಲ ನೋಡಿ ಕಂಪ್ಲೀಟ್ ಫ್ರೆಶ್ ಫ್ಲವರ್ಸ್ ಇಟ್ಟಿದ್ದಾರೆ. ಫೇಮಸ್ ಫಾರ್ ಪೇಂಟಿಂಗ್ ಅನ್ಸುತ್ತೆ ಎಲ್ಲಾ ಕಡೆ. ಈ ತರ ಪೇಂಟಿಂಗ್ಸ್ ಇದೆ, ಕಲರ್ಫುಲ್ ಪೇಂಟಿಂಗ್ಸ್ ಇದೆ. ಅಲ್ಲೇ ಬೇಕಾದ್ರೆ ನಮ್ ಪೇಂಟಿಂಗು ಮಾಡಿ ಕೊಡ್ತಾ ಇದಾರೆ. ಇದೆಲ್ಲ ಬಂದು ಕಂಪ್ಲೀಟ್ ಸ್ಟ್ರೀಟ್. ಅಂಡ್ ಇಲ್ಲಿರೋದು ಏನಪ್ಪಾ ಇದು, ಸ್ಟಾರ್ಬಕ್ಸ್. ಸೊ ಇದನ್ನ ಜಸ್ಟ್ ಬ್ರೇಕ್ಫಾಸ್ಟ್ ಗೆ ತಗೊಂಡಿದೀವಿ. ಹೆಂಗ್ ಪ್ರಿಪೇರ್ ಮಾಡಿದಾರೆ ಅಂದ್ರೆ, ಈ ತರ ದೋಸೆ, ರೆಡಿಮೇಡ್ ದೋಸಾಸ್ ಇಟ್ಟಿದ್ದಾರೆ. ಸೊ ಆ ದೋಸೆ ಮೇಲೆ ನಟ್ಟೆಲ್ಲ ಹಾಕಿ, ಫಸ್ಟ್ ಅದ್ ಹಾಕಿ, ಆಮೇಲೆ ಬನಾನಾ ಹಾಕಿ, ಸ್ಟ್ರಾಬೆರಿ ಹಾಕಿ ಕೊಟ್ರು. ಅದಕ್ಕೆ ನಾವು ಪೇ ಮಾಡಿದ್ದು €8, ಅಂದ್ರೆ ₹800. ಮೇ ಬಿ ಒಬ್ರಿಗೆ ಫುಲ್ಫಿಲ್ಲಿಂಗ್ ಆಗಿರತ್ತೆ ಅನ್ಸುತ್ತೆ. ನೋಡೋಣ ಟೇಸ್ಟ್ ಹೆಂಗಿದೆ ಹೇಳ್ತೀನಿ. ಚೆನ್ನಾಗಿದೆ, ಪ್ಯಾನ್ ಕೇಕ್ ತರ ಇದೆ. ಪ್ಯಾರಿಸ್ ಅಲ್ಲಿ ಫಸ್ಟ್ ತಿಂತಾ ಇರೋ ಐಟಮ್ ಇದು. ನಮ್ ನೆಕ್ಸ್ಟ್ ಇವಾಗ ಬಂದಿರೋದು ಕುಕೀಸ್ ಶಾಪಿಗೆ. ಜಸ್ಟ್ ನೀವು ನೋಡ್ಬೋದು, ತುಂಬಾನೇ ವೆರೈಟಿ ಆಫ್ ಕುಕೀಸ್, ಡಿಸೈನ್ಸ್, ಶೇಪ್ಸ್, ಕಲರ್ಸ್ ಸೂಪರ್ ಆಗಿದೆ. ಇದು ಬಂದು ಕುಕಿ ಬಾಕ್ಸ್. ಸೊ €13 ಅಂತೆ. ಇದು ಬಂದು €17 ಈ ಬಾಕ್ಸ್ಗೆ. ಇದನ್ನ ಜಸ್ಟ್ ಟೇಸ್ಟ್ ಕೊಟ್ಟಿದ್ದಾರೆ, ಕೊಬ್ಬರಿಯಲ್ಲಿ ಮಾಡಿದ್ದಾರೆ. ದಿಸ್ ಇಸ್ ವೆಜಿಟೇರಿಯನ್. Egg is there. Egg, butter and meat. Meat is there in this. No meat. Chicken. No pork, No chicken. Only milk product. milk. Yeah. ಸೊ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ವೆಜಿಟೇರಿಯನ್ ಅಂದ್ರೆ, ಬಟ್ ದಿಸ್ ಇಸ್ ಟೇಸ್ಟಿ. ಚೆನ್ನಾಗಿದೆ, ಒಂದು ಟೇಸ್ಟಿ ಕೊಟ್ಟಿದ್ದಾರೆ. It's a cookies, right? Yeah. ಏನು ತಗೊಳ್ಳಿಲ್ಲ, ಬಟ್ ಇಲ್ಲೇ ಫಸ್ಟ್ ಅಟ್ಲೀಸ್ಟ್ ಫ್ರೀ ಆಗಿ ಟೇಸ್ಟ್ ಮಾಡಿ ಅಂತನಾದ್ರೂ ಕೊಟ್ರು. 2 ಕುಕೀಸ್ ಕೊಟ್ರು, ಎರಡೂನು ಸೂಪರ್ ಆಗಿತ್ತು. ಬೇರೆ ಎಲ್ಲಾ ಕಡೆ ಅಲ್ಲಿ ನೋಡಿದ್ವಲ್ಲ, ಅಲ್ಲಿ ಚಾಕ್ಲೇಟ್ ಎಲ್ಲ, ಇದನ್ನ ನಾವು ಟ್ರೈ ಮಾಡಿ ತಗೊಳ್ಳೋಣ ಅಂದ್ರೆ ಟ್ರೈ ಮಾಡಕ್ಕೂ ಕೊಟ್ಟಿಲ್ಲ. ಇಲ್ಲಿ ಬಂದು 100 ಗ್ರಾಮ್ಸ್ಗೆ ಅರೌಂಡ್ €10 ಇದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಇದು ವೀಲ್ಸ್ ತರ, ಟೇಸ್ಟ್ ಅಂತೂ ಸಖತ್ತಾಗಿತ್ತದು. ಇವಾಗ ನಾವು ಬಂದಿರೋದು ಫ್ರೂಟ್ ಮಾರ್ಕೆಟ್ಗೆ. ಪ್ರತಿಯೊಂದು ಫ್ರೂಟ್ ಒಳ್ಳೆ ಪ್ಲಾಸ್ಟಿಕ್ ತರ ಸಖತ್ ಫ್ರೆಶ್ ಆಗಿದೆ. ಸೊ ಏನೇನ್ ಫ್ರೂಟ್ಸ್ ಇದೆ ಅಂತ ನೋಡೋಣ ಬನ್ನಿ. 1 kgಗೆ 15 ಫ್ರಾನ್ಸ್ ಅಂದ್ರೆ €15. ಇದೊಂದು ಫ್ರೂಟ್ ಇದೆ, ಇದನ್ನು ಬೆರೀಸ್. ಇದು ಬಂದು ಕಂಪ್ಲೀಟ್ ರೆಡ್ ಬೆರೀಸ್, ಸ್ಟ್ರಾಬೆರಿ, ಬ್ಲೂಬೆರಿ, ರಾಸ್ಬೆರಿ, ಇಷ್ಟು ಕೈಂಡ್ ಆಫ್ ಬರೀಸ್ ಅವೈಲೇಬಲ್ ಇದೆ. ಅಂಡ್ ಇಲ್ಲೆಲ್ಲ ಬಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಪಲ್ಸ್ ಇದೆ. ಪೀರ್ ಅನ್ಸುತ್ತೆ ಇದು, ಏಪ್ರಿಕಾಟ್, ಫ್ರೆಶ್ ಏಪ್ರಿಕಾಟ್ಸ್. ವಾವ್, ಇದಂತೂ ಸಖತ್ ಪ್ಲಾಸ್ಟಿಕ್ ತರ ಇದೆ. ಇಲ್ಲೂ ಬೆರೀಸ್ ಇಟ್ಟಿದ್ದಾರೆ ಮಾಮೂಲಿ. ಅಯ್ಯೋ, ಇದು ಬಂದು ಇಷ್ಟು ದಪ್ಪದು ಮ್ಯಾಂಗೋ, ಮಸ್ಕ್ ಮೆಲನ್. ಬಟ್ ಇಲ್ಲೆಲ್ಲ ಒಂದ್ ಸ್ವಲ್ಪ ನೇಮ್ಸ್ನು ಇಲ್ಲಿ ಮ್ಯಾಂಗೋಗೆ ಏನ್ ಬರ್ತಿದ್ದಾರೆ. ಇದೆಲ್ಲ ಬೇಕಂದ್ರೆ ಚಾಕ್ಲೇಟ್ಸ್, ಕುಕೀಸ್, ಸ್ವೀಟ್ಸ್ ನಾವಲ್ಲಿ ನೋಡಿದ್ವಲ್ಲ ಆ ತರದ್ದು ಇದೆ. ಮಾಮೂಲಿ ನಮ್ ತರ ಆಪಲ್ಸ್. ಸೊ ಇದಿಷ್ಟು ಫ್ರೂಟ್ ಮಾರ್ಕೆಟ್. ಫ್ರೂಟ್ ಜ್ಯೂಸಸ್ ಇದೆ, ಫ್ರೂಟ್ಸ್ ಇದೆ.
ಕ್ಯಾಪ್ಸಿಕಮ್ ಫ್ರೂಟ್ ಕ್ಯಾಟಗರಿಗೆ ಯಾವಾಗ ಬಂತು ಗೊತ್ತಿಲ್ಲ. ಕ್ಯಾಪ್ಸಿಕಮ್ ಇಟ್ಟಿದ್ದಾರೆ, ಮಶ್ರೂಮ್ಸ್ ಇಟ್ಟಿದ್ದಾರೆ. ಒಬ್ಬ ಯು ಕ್ಯಾನ್ ಸಿ ದ ಕಟ್ ಮಶ್ರೂಮ್ಸ್ ಬೇಕಂದ್ರೂ €1 ಕಟ್ ಮಶ್ರೂಮ್ಸ್ ಇಟ್ಟಿದ್ದಾರೆ. ಅದೇ €1 ಅಂದ್ರೆ 100 ರುಪೀಸ್ಗೆ ಇಷ್ಟೊಂದು ಮಶ್ರೂಮ್ ಪರವಾಗಿಲ್ಲ. ಸೊ ಮಶ್ರೂಮ್ಸ್ ಇಟ್ಟಿದ್ದಾರೆ. ಕ್ಯಾರೆಟ್, ಮೂಲಂಗಿ ಅನ್ಸುತ್ತೆ, ಇದು ಗೊತ್ತಿಲ್ಲ ಅದೇನೋ, ಮೇ ಬಿ ಸ್ಟೆಮ್ ಇದ್ರದ್ದು ಅದು. ವಾವ್, ಇದು ನೋಡಿ ಎಷ್ಟು ಚಿಕ್ಕದಾಗಿದೆ, ಇದೇನೋ ಗೊತ್ತಿಲ್ಲ. ಸೊ ಇದಿಷ್ಟು ಬಂದು ಫ್ರೂಟ್ ಮಾರ್ಕೆಟ್. ದೀಸ್ ಆರ್ ಟೊಮ್ಯಾಟೋಸ್. ಸೊ ನೀವು ನೋಡ್ಬೋದು. ಸೊ ಈ ತರ ಇದೆ ಟೊಮ್ಯಾಟೊ, ಕಟ್ ಮಾಡಿ ಕೂಡ ಇಟ್ಟಿದ್ದಾರೆ. ವಾವ್ ವಾವ್, ಐ ಜಸ್ಟ್ ಲವ್ ದಿಸ್. ನೋಡಕ್ಕೆ ಸಖತ್ ಕ್ಯೂಟ್ ಆಗಿದೆ. ಎಲ್ಲ ಒಳ್ಳೆ ಪ್ಲಾಸ್ಟಿಕ್ ತರ ಇದೆ. ಇವಾಗ ಕ್ಲಿಯರ್ ಆಯ್ತು. ಇದು ಬಂದು ಪೈನಾಪಲ್, €3 ಅಂತೆ. ಇದ್ರಲ್ಲಿ ಒಂದೇ ಒಂದು ಸುತ್ತ ಮುಳ್ಳಿರುತ್ತಲ್ಲ, ಒಂದೇ ಒಂಚೂರು ಮುಳ್ಳಿಲ್ಲ. ಮ್ಯಾಂಗೋ ಕಟ್ ಮಾಡಿಟ್ಟಿದ್ದಾರೆ. ವಾಟರ್ ಮಿಲನ್ ಅಲ್ಲಿ ಆಲ್ಮೋಸ್ಟ್ ಬೀಜನೇ ಇಲ್ಲ, ನೋಡ್ಬೋದು. ಇದ್ರ ವೈಟ್ ಬೀಜ ಇದೆ ಬಿಟ್ರೆ ಬ್ಲಾಕ್ ಕಲರ್ ಬೀಜನೇ ಇಲ್ಲ. ಇಲ್ಲಿ ಪೈನಾಪಲ್ ಹೆಂಗ್ ಕಟ್ ಮಾಡಿದ್ದಾರೆ, ಒಂದ್ರಲ್ಲೂ ಆ ಬ್ಲಾಕ್ ಕಲರ್ ಇದಿಲ್ಲ ಕಟ್ ಮಾಡಿದ್ದು. ಪೈನಾಪಲ್ಸ್, ಆರೆಂಜಸ್. ಇದು ಬಂದು ಪ್ಲಮ್. ನಾನು ನಮ್ದ್ರಲ್ಲೂ ತಿಂದಿದ್ದೀನಿ, ಹುಳಿ ಇರುತ್ತೆ. ಇದಂತೂ ಸಖತ್ ಸ್ವೀಟ್ ಇದೆ. ಸ್ಟ್ರಾಬೆರಿ ಸೈಜ್ ನೋಡ್ಬೋದು. ಸೂಪರ್ ಇದೆ. ಒಂದೇ ಒಂದು ಚಿಕ್ಕ ಡ್ಯಾಮೇಜು ಇಲ್ಲ. ಜಸ್ಟ್ ಇದು ತಗೊಂಡಿರೋದು ನಾವು. ಇದು 3 ಫ್ರೂಟನ್ನು ಮಿಕ್ಸ್ ಮಾಡಿಬಿಟ್ವಿ. ಎಲ್ಲಾನು ಸಖತ್ ಸ್ವೀಟ್ ಆಗಿ ಸೂಪರ್ ಇದೆ. ಇಲ್ಲಿ ಮಮ್ಮಿ ಇದು ಬ್ರೇಕ್ಫಾಸ್ಟ್. ನಾನು ಅವಾಗಲೇ ಆ ಪ್ಯಾನ್ ಕೇಕ್ ಅಷ್ಟು ತಿನ್ಲಿಲ್ಲ, ಬಟ್ ಇದನ್ನ ನೀಟಾಗಿ ತಿನ್ಕೊಂತೀನಿ ಹೊಟ್ಟೆ ತುಂಬ ಅಷ್ಟು. ಇಲ್ಲಿ ನೋಡಿ, ಕಂಪ್ಲೀಟ್ ಫ್ರೂಟ್ ಮಾರ್ಕೆಟ್ ಏನಲ್ಲ, ಫ್ರೂಟ್ ಅಂಗಡಿ ಇದಷ್ಟೇ. ಆ್ಯಂಡ್ ನಾವು ಅದ್ರ ಎದುರುಗಡೆನೆ ಜಸ್ಟ್ ಹಂಗೆ ಕೂತ್ಕೊಂಡು ಫ್ರೂಟ್ಸ್ನ ಕ್ಯಾರಿ ಮಾಡೋಕ್ಕಾಗಲ್ಲ. ಇಲ್ಲೇ ಫುಲ್ ಖಾಲಿ ಮಾಡ್ಬೇಕು. ಇಲ್ಲೇ ಫುಲ್ ತಿನ್ಕೊಂಡು ಆಮೇಲೆ ನೆಕ್ಸ್ಟ್ ಇಲ್ಲಿಗೆ ಡೆಸ್ಟಿನೇಷನ್ ಏನೋ ಹೆಸರು ಕೊಟ್ಟಿದ್ದಾರೆ, ಆ ಡೆಸ್ಟಿನೇಷನ್ಗೆ ಹೋಗ್ತೀವಿ. ಈಗ ನಾವು ಮೆಟ್ರೋಗೆ ಬಂದಿದ್ದೀವಿ, ಇನ್ನ ಟ್ರೈನ್ ಬಂದಿಲ್ಲ. ಇಲ್ಲಿಂದ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದೀವಿ. ಅಲ್ಲಿ ಹೋಗಾದ್ಮೇಲಿಂದ ಹೆಸರು ಹೇಳ್ತೀನಿ. ಬಟ್ ಇವಾಗ ಏನಂದ್ರೆ ಆಲ್ಮೋಸ್ಟ್ ಒಂದು 300 ಸ್ಟೆಪ್ಸ್ ಕೆಳಗೆ ಇಳಿದು ಬಂದ್ಮೇಲೆ ಇದು ಮೆಟ್ರೋ ಇದೆ. ಇವಾಗ ನೋಡಿ ಖಾಲಿ ಇದೆ. ಸೊ ಇವಾಗ ಬರಬೇಕು. ಇದು ಆಕ್ಚುಲಿ ನಮ್ಮ ಮೆಟ್ರೋ ಅಷ್ಟಿಲ್ಲ, ಇದು ಅಂಡರ್ ಗ್ರೌಂಡ್ ತರ ಇದೆ. ಇವಾಗ ನಾವಿರೋ ಸ್ಟಾಪ್ ನೋಡಿ, ಲಾಚಪಲ್ಲಿ ಅಂತೆ. ಇಲ್ಲಿಂದ ಒಂದು 8-9 ಸ್ಟಾಪ್ಸ್ ಮುಂದೆ ಹೋಗ್ಬೇಕು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಸೌಂಡ್ ಬರ್ತಾ ಇತ್ತು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಕಡೆಗೆ ಬಂದಿದೆ. ಸೊ ಇದು ಬಂದು ಫಾಸ್ಟ್ ಟ್ರೈನ್. ಜಸ್ಟ್ ಇವಾಗ ಇದ್ರಲ್ಲೇ ನಾವು ಹತ್ಕೋತೀವಿ. ಇದು ಈ ಸ್ಟಾಪಿಗೆ ಬಂದಿದ್ದೀವಿ. ಸೊ ನಮ್ಮ ಮೆಟ್ರೋ ತರ ಲಕ್ಸುರಿ ಸೀಟ್ಸ್ ಅಲ್ಲ, ಇದೆಲ್ಲ ನಾರ್ಮಲ್ ಸೀಟ್ಸ್ ಇದೆ. ಫಾಸ್ಟ್ ಟ್ರೈನ್ ತರ ಇದು ಅಲ್ವೇನು. ಇವಾಗ ನಾವು ಬಂದಿರೋ ಸೆಕೆಂಡ್ ಪ್ಲೇಸ್ ಬಂದು ಲಕ್ಸಂಬರ್ಗ್ ಪಾರ್ಕ್ ಅಂತೆ. ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಇಲ್ಲಿ ನೋಡಿ, ಈ ತರ ಮಕ್ಳೆಲ್ಲ ಕಡ್ಡಿ ಇಟ್ಕೊಂಡು ಈ ಬೋಟ್ ನ ತಳ್ಳೋದಂತೆ. ಸೊ ಸೈಡ್ ಅಲ್ಲಿ ಯಾವ ಬೋಟ್ ಬಂದಿರುತ್ತೆ ಆ ಬೋಟ್ ತಳ್ಳೋದು. ಅದೇನೋ ಅವ್ರು ದುಡ್ಡು ಕೊಟ್ಟು ತಗೊಂಡಿದಾರ, ಏನ್ ಮಾಡಿದಾರೆ ಗೊತ್ತಿಲ್ಲ. ಸೊ ಇಲ್ಲಿ ಕಂಪ್ಲೀಟ್ ಎಲ್ಲಾ ಮಕ್ಳುನು ಬೋಟ್ಸ್ ನ ತಳ್ತಾ ಇದಾರೆ. ಅವ್ರ ಪೇರೆಂಟ್ಸ್ ಜಸ್ಟ್ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದಾರೆ ತಳ್ಳಕ್ಕೆ, ನೋಡಿ ಆತರ. ಸೊ ಇಲ್ಲಿ ನೋಡಿ, ಇವರೇ ಒಂದು ಹೊಸ ಬೋಟ್ ತಂದಿದ್ದಾರೆ. ಮಗು ಕೈಯಲ್ಲಿ ಸ್ಟಿಕ್ ಇದೆ, ಅಲ್ಲಿ ಒಂದು ಸ್ಪೇಸ್ ಇದೆ ತಳ್ಳಕ್ಕೆ, ನೋಡ್ಬೋದು ನೀವು, ಆರ್ಚ್ ತರ. ಅದ್ರಲ್ಲಿ ಸ್ಟಿಕ್ ಹಾಕ್ಬಿಟ್ಟು ಜಸ್ಟ್ ತಳ್ಳೋದು ಸೆಂಟರ್ಗೆ. ಮತ್ತೆ ಇದು ಬಂದು ಗೊತ್ತಿಲ್ಲ, ಒಳಗೇನು ಹೋಗಕ್ ಆಗಲ್ವೇನೋ. ಜಸ್ಟ್ ಕಂಪ್ಲೀಟ್ ಈ ತರ ಇದೆ ಏರಿಯಾ. ಸ್ವಲ್ಪ ಮಧ್ಯ ತಿನ್ನಕ್ಕೆ ಏನಾದ್ರು ಇದೆ. ಈ ತರ ಸೀಟ್ಸ್ ಎಲ್ಲ ಇಟ್ಟಿದ್ದಾರೆ, ಝೂಮ್ ಮಾಡ್ತೀನಿ. ಈ ತರ ಸೀಟ್ಸ್ ಇಟ್ಟಿದ್ದಾರೆ, ಜಸ್ಟ್ ಕುತ್ಕೊಳ್ಬಹುದು. ಅಂಡ್ ಟೈಮ್ ಬಂದು 12:16ಗೆ ಸೆಕೆಂಡ್ ಪ್ಲೇಸಿಗೆ ನಾವು ರೀಚ್ ಆಗಿದ್ದೀವಿ.